ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಸ್, ಹಾಗಿದ್ರೆ ಸಾಕ್ಷಿ ನಂಬರ್ 85-86 ಆ ಹೇಳಿಕೆಗಳನ್ನ ತೋರಿಸಿ ಇದರಲ್ಲಿ ಪವಿತ್ರ ಸ್ನೇಹಿತರ ಬಳಿ ತಪ್ಪೊಪ್ಕೊಂಡಿದ್ದಾರೆ ಅನ್ನೋದೇನಿದೆ, ಹೇಳಿಕೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ನಂಬರ್ 85-86 ಹೇಳಿಕೆಗಳನ್ನ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪವಿತ್ರ ತಮ್ಮ ಸ್ನೇಹಿತರ ಬಳಿ ಏನ್ ಹೇಳ್ಕೊಂಡಿದ್ರು ಘಟನೆ ಕುರಿತಂತೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಸಾಕ್ಷಿ ಇದೆ, ಇಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಘಟನೆ ನಡೆದದ್ದು, ಘಟನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲರ ಜೊತೆಗೆ ಮಾಹಿತಿಯನ್ನ A1 ಆರೋಪಿಯಾಗಿರುವಂತಹ ಪವಿತ್ರ ಹಂಚಿಕೊಂಡಿದ್ರು, ಅದು ಇಲ್ಲಿ ಪವಿತ್ರ ಸ್ನೇಹಿತರ ಬಳಿ ಘಟನೆ ಕುರಿತಂತೆ ತಪ್ಪೊಪ್ಕೊಂಡಿದ್ದಾರೆ ಅಂತ ಅನ್ನೋದು. ಅಂದ್ರೆ ಇಲ್ಲಿ ಈ ರೀತಿಯಾದಂತಹ ಒಂದು ಮೆಸೇಜ್ ಬಂದಿತ್ತು, ಆ ಮೆಸೇಜ್ ಸಂಬಂಧಪಟ್ಟಂತೆ ದರ್ಶನ್ ಗ್ಯಾಂಗ್ಗೆ ಹೇಳಿ ತಿಳಿಸಿದಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ರೇಣುಕಾಸ್ವಾಮಿಯ ಮೇಲೆ ವಿಪರೀತ ಹಲ್ಲೆಯಾಗಿ ಆತನನ್ನ ಹತ್ಯೆ ಮಾಡಲಾಯ್ತು ಅಂತ ಹೇಳಲಾಗ್ತಾ ಇದೆ. ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಸ್ನೇಹಿತೆ ಸಮಂತಾ ಅವರ ಜೊತೆ ಪವಿತ್ರ ಏನು ಮಾತುಕತೆಯನ್ನ ನಡೆಸಿದ್ದಾರೆ, ಏನ್ ಹೇಳ್ಕೊಂಡಿದ್ದಾರೆ, ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಏನ್ ಹೇಳಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಸಾಕ್ಷಿ ಇದೆ, ಆ ಹೇಳಿದ್ದಾರೆ, ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಪವಿತ್ರ ಅಂತ ಅನ್ನೋದಕ್ಕೆ ಏನಿದೆ, ಆ ಹೇಳಿಕೆನ ತೋರಿಸಿ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೀಗ ಲೂಥ್ರಾ ಅವರು ಕೂಡ ಇದನ್ನ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದಾರೆ. ಸಮಂತಾ ಅವರು ಏನ್ ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಅನ್ನುವಂಥದ್ದನ್ನ ಹೇಳ್ತಾರೆ. ನೋಡಿ, ಸಮಂತಾ ಹೇಳಿಕೆಯನ್ನ ಕೋರ್ಟ್ಗೆ ತೋರಿಸಿದ್ದಾರೆ ಈಗ ಸಿದ್ಧಾರ್ಥ ಲೂಥ್ರಾ ಅವರು. ಇದು ಸ್ಟೇಟ್ಮೆಂಟ್. ಸಮಂತಾ ಯಾರು ಅಂತ ಹೇಳಿದ್ರೆ ಇದು ಪವಿತ್ರ ಗೌಡ ಅವರ ಫ್ರೆಂಡ್ ಸಮಂತಾ ಅವರು. ಸೊ ಸಮಂತಾ ಅವರಿಗೆ ಪವಿತ್ರ ಫೋನ್ ಮಾಡಿದಾಗ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ, ಹಿಂಗೆಲ್ಲ ಆಗೋಯ್ತು, ಒಬ್ಬ ವ್ಯಕ್ತಿ ಹಿಂಗೆಲ್ಲ ನನಗೆ ಟಾರ್ಚರ್ ಮಾಡ್ತಾ ಇದ್ದ, ಸೊ ಈ ವಿಚಾರ ನಾನು ದರ್ಶನಿಗೆ ಗೊತ್ತಾಯ್ತು, ಅದಾಗಿ ಇಷ್ಟೆಲ್ಲ ಘಟನಾವಳಿಗಳು ನಡೆದೋಗಿದೆ, ಆತನ ಮೇಲೆ ಹಲ್ಲೆ ಆಗಿದ್ದು, ಆತನ ಕೊಲೆ ನಡೆದಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಗೆ ತಪ್ಪಿನ ಅರಿವಾಗಿ ತಾನು ಹೇಳ್ಕೊಂಡಿದ್ದಾಳೆ ಸಮಂತಾ ಹತ್ರ ಅಂತ ಹೇಳಿ ಈಗ ಇರುವಂತ ಸಾಕ್ಷ್ಯ ಒಂದು. ಸಮಂತಾ ಅದನ್ನ ಹೇಳಿದ್ದಾರೆ ಅಂತ ಸಮಂತಾರ ಸಾಕ್ಷ್ಯವನ್ನ ಇಲ್ಲಿ ಮುಂದಿಡ್ತಾ ಇದ್ದಾರೆ ಸಿದ್ಧಾರ್ಥ ಅವರು. ನೋಡಿ, ಸಾಕ್ಷ್ಯದಲ್ಲಿ ಹೇಳ್ತಾರೆ ಪವಿತ್ರ ಗೌಡ ನನ್ನ ಹತ್ರ ಹೇಳ್ಕೊಂಡ್ರು ಈ ತರ ವಿಚಾರವನ್ನ ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ ಹಾಗೂ ತಮ್ಮ ನಡುವಿನ ಒಡನಾಟದ ವಿವರ, ಈಗ ಒಡನಾಟದ ಬಗ್ಗೆ ವಿವರ ನೀಡಿದ್ದಾರೆ ಸಮಂತಾ ತಮ್ಮ ಹೇಳಿಕೆಯಲ್ಲಿ. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗೆ ನಾವು ಮೂರು ಜನ ಹೇಗೆ ಫ್ರೆಂಡ್ಸು, ನಾವು ಮೂರು ಜನ ಎಷ್ಟು ಕ್ಲೋಸ್ ಆಗಿದ್ದೀವಿ, ನಮ್ಮ ಮಧ್ಯದಲ್ಲಿ ಹೇಗೆ ಮಾತುಗಳಾಗತ್ತೆ ಅಥವಾ ಏನು ನಾವು ಶೇರ್ ಮಾಡ್ಕೊಳ್ತೀವಿ, ನಮ್ಮ ನಡುವಿನ ಒಡನಾಟ ಏನಿದೆ ಅದೆಲ್ಲವನ್ನೂ ಕೂಡ ಸಮಂತಾ ಅವರು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ದಾಖಲೆ, ಆ ಸಾಕ್ಷ್ಯ ದಾಖಲೆಯನ್ನ ಈಗ ಸಿದ್ಧಾರ್ಥ ಲೂಥ್ರಾ ಅವರು ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ. ಎಸ್, ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕು ಅಂದ್ರೆ ಈ ಎಲ್ಲ ಆರೋಪಿಗಳ ಕಾಲ್ ಡೀಟೇಲ್ಸ್ ಗಳನ್ನ ಅದನ್ನ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಮಾತುಕತೆ ಯಾವಾಗಿದೆ, ಘಟನೆ ನಡೆಯೋ ಸಂದರ್ಭದಲ್ಲಿ, ಘಟನೆ ನಡೆದಾದ ಮೇಲೆ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ದಾರೆ ಅದನ್ನ ಪೊಲೀಸರು ಕಲೆ ಹಾಕ್ತಾ ಹೋದಂತ ಸಂದರ್ಭದಲ್ಲಿ ಸಮಂತಾ ವಿಚಾರ ಅಲ್ಲಿ ಬೆಳಕಿಗೆ ಬರುತ್ತೆ. ಆಗ ಅವರನ್ನ ಕರೆದು ವಿಚಾರಿಸಿದಾಗ ಈ ಎಲ್ಲಾ ವಿಷಯಗಳು ಬೆಳಕಿಗೆ ಬಂದವು ಅನ್ನೋದನ್ನ, ಈಗ ಏನೇನ್ ಸಿಕ್ಕಿದೆ ಮಾಹಿತಿಯನ್ನ ಅದನ್ನ ಈಗ ಜಡ್ಜ್ ಮುಂದೆ ವಕೀಲರು ಇಡ್ತಾ ಇರುವಂತದ್ದು. ಹಾಗಾಗಿ ಇದು ಬಹಳ ಪ್ರಮುಖ ಆಗತ್ತೆ. ಯಾಕಂದ್ರೆ ತಪ್ಪೊಪ್ಕೊಂಡಿದ್ದಾರೆ ಪವಿತ್ರ, ತಮ್ಮ ಸ್ನೇಹಿತೆಯ ಬಳಿ ಆದಂತ ವಿಷಯವನ್ನ ಹೇಳ್ಕೊಂಡಿದ್ದಾರೆ ಪವಿತ್ರ ಅಂತ ಅನ್ನುವಂಥ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಂತಾ ಹೇಳಿಕೆ ಏನು, ಜಡ್ಜ್ ಪ್ರಶ್ನೆ ಮಾಡಿದ್ರು. ಈಗ ತಪ್ಪೊಪ್ಕೊಂಡಿದ್ದಾರೆ ಅಂತ A1 ಆರೋಪಿ ಅಂತ ಹೇಳ್ತಾ ಇದ್ರಲ್ಲ, ಆ ಸ್ನೇಹಿತೆ ಏನ್ ಹೇಳಿದ್ದಾರೆ, ಹಾಗಿದ್ರೆ ಏನ್ ಮಾತುಕತೆಯಾಗಿದೆ ಅಂತ, ಏನಂತ ಒಪ್ಕೊಂಡಿದ್ದಾರಂತೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ವಿವರವನ್ನ, ಸಮಂತಾ ಹೇಳಿಕೆಯನ್ನ, ಜೊತೆಗೆ ಸಮಂತಾ ದರ್ಶನ್ ಮತ್ತು ಪವಿತ್ರ ಜೊತೆಗೆ ಅವರಿಗಿರುವಂತಹ ಒಡನಾಟ, ಅಂದ್ರೆ ಎಷ್ಟು ಕ್ಲೋಸ್ ಅವರು, ಅವ್ರ ಮಾತನ್ನ ಎಷ್ಟು ನಂಬಬಹುದು, ಅಂದ್ರೆ ಈ ವಿಚಾರವನ್ನ ಅವ್ರ ಬಳಿ ಹೇಳ್ಕೊಳ್ತಾರಾ, ಅದೆಲ್ಲವೂ ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಟ್ಟಿರುವಂತದ್ದು ವಕೀಲರು. ಇವತ್ತು ಬೆಳಗ್ಗೆಯಿಂದ ಈಗ ಆರಂಭವಾಗಿರುವಂತಹ ಈ ವಿಚಾರಣೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ವಿಚಾರಣೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಇನ್ನು ಸಿದ್ಧಾರ್ಥ ದವೆ ಅವರ ವಾದ ಮಂಡನೆ ಆರಂಭವಾಗಿಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಅನ್ಕೊಂಡಿದ್ದು ಇವತ್ತು ಆರಂಭವಾದ ತಕ್ಷಣ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾರೆ ಅಂತೇಳಿ. ಬಟ್ ಇನ್ನು ಕೆಲವೊಂದಷ್ಟು ಪ್ರಶ್ನೆಗಳು ಜಡ್ಜ್ ಎತ್ತಿದ್ದಾರೆ. ಲಾಸ್ಟ್ ಟೈಮ್ ಕೂಡ ವಿಚಾರಣೆ ಸಂದರ್ಭದಲ್ಲಿ ನಾವು ನೋಡಿದಾಗ ದರ್ಶನ್ ವಿರುದ್ಧವಾಗಿ, ಅಂದ್ರೆ ಯಾಕೆ ಬೇಲ್ ಕ್ಯಾನ್ಸಲ್ ಆಗಬಾರ್ದು ಅನ್ನುವಂಥ ಒಂದು ವಿಚಾರಗಳನ್ನ ಕೇಳಿದ್ರು. ಈ ತರದ ಕೆಲವೊಂದಷ್ಟು ಹಾಗೆ ತುಂಬಾ ಚಡಪಡಿಕೆಯಲ್ಲಿ, ತುಂಬಾ ಧಾವಂತದಲ್ಲಿ ಜಡ್ಜ್ಮೆಂಟ್ ಕೊಟ್ಟಂಗಿದೆ, ಹೈಕೋರ್ಟ್ ಬೇಲ್ ಕೊಟ್ಟಂಗಿದೆ ಅನ್ನುವಂಥದ್ರ ಬಗ್ಗೆನೂ ಕೆಲವೊಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH